ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಇವತ್ತೊಂದು ಮಿನಿ ಲಾಗ್ ಜೊತೆ ಬರ್ತಾ ಇದ್ದೀನಿ. ಏನಪ್ಪಾ ಇದು ಮಿನಿ ಲಾಗ್ ಅಂತನಾ? ಖಂಡಿತ ವಿಷಯ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಅವಾಗ ನಾನು ಈ ಕಾಫಿ ಶಾಪ್ಗೆ ಹೋಗ್ತಾ ಇರ್ತೀನಿ. ಇದು ಜಯನಗರದ 4th T ಬ್ಲಾಕ್ ಅಲ್ಲಿ ಇರೋದು. ತುಂಬಾ ಚಿಕ್ಕ ಶಾಪು, ಆದ್ರೆ ಕಾಫಿ ಶಾಪ್ ಅಲ್ಲಂತೂ ನೀವು ಕಾಫಿ ಕುಡಿಲೇಬೇಕು, ಅಷ್ಟು ಅದ್ಭುತವಾಗಿರುತ್ತೆ ರುಚಿ. ಮತ್ತೆ ಈ ಕಾಫಿ ಶಾಪ್ ನ ನಡೆಸ್ತಾ ಇರೋರು ಇವರು ಅಕ್ಷಯ್ ಅಂತೇಳಿ. ಇವರು ಕೊಳ್ಳೆಗಾಲದ ಕಡೆಯವರಂತೆ. ಕಾಫಿನೂ ಅಷ್ಟೇನೆ, ಬೆಲ್ಲದ ಕಾಫಿನಲ್ಲಿ 3-4 ತರದ ವೆರೈಟಿ ಇದೆ. ತುಂಬಾನೇ ಟೇಸ್ಟಿಯಾಗಿ ಸಖತ್ ಚೆನ್ನಾಗಿ ಮಾಡ್ತಾರೆ. ಕಾಫಿನ ಒಂದೊಂದ್ ಸಿಪ್ಪನು ನಾವು ಕುಡಿಬೇಕಾದ್ರೆ, ಅದ್ರಲ್ಲೂ ಕಾಫಿ ಲವರ್ಸ್ ಆದ್ರಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತೀರಿ ನೀವು. ಆ ಒಂದೊಂದು ಸಿಪ್ಪನು ನಾವು ಆಸ್ವಾದಿಸ್ತಾ ಕುಡಿತಾ ಹೋದ್ರಂತೂ ಬಹಳನೇ ಮನಸ್ಸಿಗೆ ಖುಷಿ ಕೊಡುತ್ತೆ. ಅಷ್ಟು ಚೆನ್ನಾಗಿ ಇವರು ಕಾಫಿನ ಮಾಡ್ತಾರೆ. ಆ ಕಡೆ ಏನಾದ್ರೂ ನೀವು ಅಲ್ಲಿ ಬಂದ್ರೆ ನೀವು ಈ ಕಾಫಿ ಶಾಪ್ ನ ವಿಸಿಟ್ ಮಾಡ್ಲೇಬೇಕು. ಇದ್ರ ಜೊತೆಗೆ ಸುಮಾರು ಸ್ನಾಕ್ಸ್ ಗಳು, ಮದ್ದೂರೊಡೆ, ಕೆಲವು ಬಿಸ್ಕೆಟ್ಸ್ ಎಲ್ಲಾನು ಸಹ ಸಿಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ನಾನ್ ಹೇಳ್ಬೇಕು ಅಂತ ಇರೋದು ಅಂತಂದ್ರೆ, ಕಾಫಿ ಶಾಪ್ ಹತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನ್ ನೋಡಿದ್ದು ಈ ಬ್ಯಾನರ್. ಬಿಗ್ ಬಾಸ್ 12 ನ ಕಂಟೆಸ್ಟೆಂಟ್ ಎಲ್ರು ಫೇವರೇಟ್ ಇವರು ಗಿಲ್ಲಿಗೆ ಅಂತ ಹೇಳಿ ಅವರಲ್ಲಿ ಬ್ಯಾನರ್ ಮಾಡಿಸಿ ಹಾಕಿದ್ದು. ನಾನು ಅದನ್ನ ಸಡನ್ ಆಗಿ ಓದಿದಾಗ ಸೊ ಏನಪ್ಪಾ ಅಂತ ಹೇಳಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು. ಸೊ ಇವರು ಬಿಗ್ ಬಾಸ್ ಅಲ್ಲಿ ಇನ್ನೇನು ಗಿಲ್ಲಿ ನೆಕ್ಸ್ಟ್ ಫಿನಾಲೆ ಇತ್ತು, ಅದಕ್ಕೆ ಒಂದು 3-4 ದಿನದ ಮುಂಚೆ ಈ ತರ ಒಂದು ಬ್ಯಾನರ್ ಹಾಕಿ, ಯಾರು 99 ವೋಟ್ಸ್ ನ ಮಾಡ್ತಾರೋ ಗಿಲ್ಲಿಗೆ, ಅವ್ರಿಗೆ ಕಾಫಿ ಅಥವಾ ಟೀನ ಫ್ರೀ ಆಗಿ ಕೊಡ್ತಾ ಇದ್ರು. ನಾನ್ ಕೇಳ್ದಾಗ, ಹೌದು ಮೇಡಮ್, ಈ ತರ ಕೊಡ್ತಾ ಇದ್ವಿ, ನಿಮಗ್ ವಿಷಯ ಗೊತ್ತಾಗ್ಲಿಲ್ವಾ, ನೀವು ಬರೋದಲ್ವಾ, ಮಿಸ್ ಮಾಡ್ಕೊಂಡ್ರಿ ಅಂತೇಳಿ. ಆದ್ರೆ ನಾನ್ ಆ ಟೈಮಲ್ಲಿ ಇರ್ಲಿಲ್ಲ, ಊರ್ಗ್ ಹೊಟ್ಟೋಗಿದ್ದೆ. ಹಂಗಾಗಿ ನನ್ಗೊಂದು ಫ್ರೀಯಾಗಿ ಕಾಫಿ ಅಂತೂ ಸಿಗ್ತಾ ಇತ್ತು. ಯಾಕೆಂದ್ರೆ ನಾನು ಗಿಲ್ಲಿಗೆ ವೋಟ್ ಮಾಡಿದ್ದೆ. ತರದ ಅಭಿಮಾನಿಗಳನ್ನ ನಾವು ಇಡೀ ರಾಜ್ಯಾದ್ಯಂತ ಅವ್ರದೇ ಆದಂತ ಒಂದು ವಿಧದಲ್ಲಿ ಅವರು ಈ ತರ ಒಂದು ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಿಜವಾಗ್ಲೂ ಖುಷಿ ವಿಚಾರ. ಇದೇ ತರದ ಅಭಿಮಾನ ಗಿಲ್ಲಿಗೆ ಸದಾ ಇರ್ಲಿ. ಆದ್ರೆ ಅದೇ ತರ ಗಿಲ್ಲಿನೂ ಸಹ ಈ ಅಭಿಮಾನವನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಏನಾದ್ರೂ ಒಂದ್ ಒಳ್ಳೆ ಕಾಫಿ ಕುಡಿಬೇಕು ಅಂತ ಹೇಳಿದ್ರೆ ನಮ್ಮ ಕಾಫಿ ಪ್ರಪಂಚವನ್ನ ನೀವು ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.